ನಿಜವಾಗ್ಲೂ ನನ್ನ ಲೈಫಲ್ಲಿ ಅಷ್ಟು ಜನ ನಾನು ನೋಡೇ ಇಲ್ಲ, ಅದು ಥಿಯೇಟ್ರ್ ಮುಂದೆ. ನಿಜವಾಗ್ಲೂ ಆ ಥರ ನನ್ನ ಲೈಫಲ್ಲೇ ಆ ಥರ ಒಂದು ಅನುಭವ ನಾನಂತೂ ಮಾಡಿಲ್ಲ. ಪೇಪರ್ಗಳು ಎಸಿತಾರೆ, ಕಾಯಿನ್ಗಳು ಎಸಿತಾ ಇದ್ದಾರೆ. 3am ಹೌಸ್ಫುಲ್. ಮತ್ತೆ ಅವರು ಆಲ್ರೆಡಿ ಸೆಲೆಬ್ರೇಷನ್ಗಳು ಶುರು ಮಾಡಿಬಿಟ್ಟಿದ್ದಾರೆ, ಕೂಗ್ತಾ ಇದ್ದಾರೆ. ಅವ್ರು ನಮ್ಮನ್ನ ಕೇಳ್ತಾ ಇದ್ದಾರೆ ಹೆಂಗಿದೆ ಸಿನಿಮಾ ಅಂತ, ಒಳಗಡೆ ನುಗ್ತಾ ಇದ್ದಾರೆ. ನಿನ್ನೆ ತಾನೇ ಕಾಟೇರ ಸಿನಿಮಾ ಫಸ್ಟ್ ಶೋ ಹೋಗಿ ನೋಡ್ದಂಗಿತ್ತು. ಅಷ್ಟು ಬೇಗ 1 ವರ್ಷ ಆಗೋಗ್ಬಿಟ್ಟಿದೆ. 1 ವರ್ಷದಲ್ಲಿ ನಮ್ಮ ಜೀವನ ಎಷ್ಟು ಬದಲಾಗ್ಬಿಡುತ್ತೆ. ನಮ್ಮ ಜೀವನ ಮಾತ್ರ ಅಲ್ಲ, ದರ್ಶನ್ ಅವರ ಜೀವನದಲ್ಲೂ ಹಲವಾರು ಬದಲಾವಣೆಗಳಾಗ್ಬಿಟ್ಟಿದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜೋ. ಇವತ್ತು ಕಾಟೇರ ಸಿನಿಮಾ ರಿಲೀಸ್ ಆಗಿ 1 ವರ್ಷ ಆಗಿದೆ. ನನ್ನ ಅನುಭವ ಫಸ್ಟ್ ಶೋ ಹೋಗಿ ನೋಡಿದ್ರು ಅದ್ರ ಬಗ್ಗೆ ಮಾತಾಡ್ತೀನಿ. ಹಾಗೆ ಸಿನಿಮಾ ಮಾಡಿದ ರೆಕಾರ್ಡ್ಸ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ಮೊದಲನೇದಾಗಿ ಈ ಸಿನಿಮಾ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಅವರು ಡಿಸೈಡ್ ಮಾಡಿದ ಟೈಮಿಂದಾನೇ ಈ ಸಿನಿಮಾಗೆ ಹೈಪ್ ಶುರುವಾಗ್ಬಿಟ್ಟಿತ್ತು. ಯಾಕಂದರೆ ಇದೊಂದು ವಿಭಿನ್ನ ಚಿತ್ರ ಅಂತ ಕ್ಲಿಯರಾಗಿ ಗೊತ್ತಾಗ್ತಾಯಿತ್ತು ಆಡಿಯನ್ಸ್ಗೆ. ಅದು ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ನ್ಯೂಟ್ರಲ್ ಆಡಿಯನ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ಇದೊಂದು ವಿಭಿನ್ನ ಚಿತ್ರ. ಗ್ಯಾರಂಟಿ ಒಂದು ಸ್ವಲ್ಪ ಸ್ಕ್ರಿಪ್ಟ್ ಮೇಲೆ ಫೋಕಸ್ ಮಾಡಿದರೆ ಅದ್ಭುತವಾಗಿರೋ ರಿಸಲ್ಟ್ ಕೊಡುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಆದರೆ ಅಭಿಮಾನಿಗಳಲ್ಲಿ ಮಾತ್ರ ಅಲ್ಲ, ಸಿನಿಮಾ ಟೀಮಲ್ಲೇ ಆ ಕಾನ್ಫಿಡೆನ್ಸು ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ತರುಣ್ ಸುಧೀರ್ ಅವರು ಎಷ್ಟೊಂದು ಇಂಟರ್ವ್ಯೂಸಲ್ಲಿ ಹೇಳ್ಕೊಂಡಿದ್ದಾರೆ, ಅವರ ಸ್ಕ್ರಿಪ್ಟ್ ಸ್ಟೇಜಿಂದನೇ ಅವರಿಗೆ ಆ ಕಾನ್ಫಿಡೆನ್ಸ್ ಬಂದುಬಿಟ್ಟಿತ್ತು. ಯಾಕಂದರೆ ಅಷ್ಟು ಅದ್ಭುತವಾಗಿರೋ ಸೀನ್ಸ್ನ ಅವರು ಡೆವಲಪ್ ಮಾಡ್ಬೋದಾಗಿತ್ತು ಅವರು ಸ್ಕ್ರಿಪ್ಟ್ ಸ್ಟೇಜಲ್ಲೇ. ಅದಲ್ಲದೆ ಸಿನಿಮಾ ಶೂಟಿಂಗೆಲ್ಲ ಮುಗಿದ್ಬಿಟ್ಟು ಫೈನಲ್ ರೀಲ್ನ ನೋಡ್ಬಿಟ್ಮೇಲೆ ಆ್ಯಕ್ಟರ್ಸ್ ದರ್ಶನ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಅವ್ರಿಗೆಲ್ಲ ಕಾನ್ಫಿಡೆನ್ಸ್ ತುಂಬ ಬಂದುಬಿಟ್ಟಿತ್ತು. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಪ್ರೊಡ್ಯೂಸರ್ ಆದಂಥ ರಾಕ್ಲೈನ್ ವೆಂಕಟೇಶ್ ಅವ್ರನ್ನ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಅವರು ಹಲವಾರು ವರ್ಷ ಆದಮೇಲೆ ಮತ್ತೆ ಈ ಥರ ಒಂದು ಸ್ವಮೇಕ್ ಅಂದರೆ ಒಂದು ರೀಮೇಕ್ ಅಲ್ದಿರೋವಂಥ ಸಿನಿಮಾ ಮಾಡಿದ್ದವರು. ಸೊ ಈ ಥರ ಒಂದು ಅಟೆಂಪ್ಟ್ ಮಾಡೋದು ಅವರು ಯೂಶ್ವಲಿ ರೇರ್, ಎಷ್ಟೊಂದು ಇಂಟರ್ವ್ಯೂಲಿ ಹೇಳ್ಕೊಂಡಿದ್ದಾರೆ. ಸೊ ಈ ಥರ ಒಂದು ಅಟೆಂಪ್ಟ್ ಮಾಡಿರೋದಕ್ಕೆ ಅವ್ರು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಹಾಗೆ ದರ್ಶನ್ ಅವರು ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣಿಸ್ತಾರೆ, ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು ಆ ಸಿನಿಮಾಲಿ. ಸೊ ಈಗ ಈ ಸಿನಿಮಾದ ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನನ್ನ ಅಭಿಪ್ರಾಯನ ನನ್ನ ಅನುಭವ ಫಸ್ಟ್ ಶೋ ಹೋಗಿ ನೋಡಿದ್ದು ಅದ್ರ ಬಗ್ಗೆ ತಿಳಿಸ್ತೀನಿ. ಸೊ ನಾನು ಈ ಸಿನಿಮಾನ 29th ಡಿಸೆಂಬರ್ 2023 ಹೋಗಿ ನೋಡಿದ್ದಿದ್ದು. ಅದು 12 ಗಂಟೆ ಶೋ ನನ್ನ ಫ್ರೆಂಡ್ ಜೊತೆ. ಅದರ ವ್ಲಾಗ್ನ ನಾನು ನನ್ನ ಚಾನಲ್ ಹಾಕಿದ್ದೀನಿ, ದಯವಿಟ್ಟು ಹೋಗಿ ನೋಡಿ ಯಾರು ನೋಡಿಲ್ಲ ಅನ್ನೋರು. ಹಾಗೆ ಅದ್ರ ಜೊತೆಗೆ ಅದರ ರಿವ್ಯೂನೂ ಮಾಡಿದ್ದೆ. ಸೊ ಆ ಟೈಮಲ್ಲಿ 12 ಗಂಟೆ ಶೋ ಅಲೌಡ್ ಇತ್ತು. ಈಗ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಹಾಕ್ಬಿಟ್ಟಿದ್ದಾರೆ, ಯಾಕಂದರೆ ಸ್ವಲ್ಪ ಸೇಫ್ಟಿಗೋಸ್ಕರ. ಬಟ್ ಆ ಟೈಮಲ್ಲಿ 12 ಗಂಟೆ ಶೋ ಇತ್ತು. ನಾನು 12 ಗಂಟೆ ಶೋನೇ ಬುಕ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿ ಹೋದಾಗ ನಾನು ಒಂದು ಸ್ವಲ್ಪ ಬೇಗ ಹೋಗಿದ್ದೆ, ಒಂದು 11:30 ಅನಿಸುತ್ತೆ, 11:15 ಹಂಗೆ ಹೋಗಿದ್ದೆ. ಅಲ್ಲಿ ಆಲ್ರೆಡಿ ಸೆಲೆಬ್ರೇಷನ್ ಶುರು ಆಗಿಬಿಟ್ಟಿತ್ತು, ಜನ ಸಾಗರ. ನಿಜವಾಗ್ಲೂ ನನ್ನ ಲೈಫಲ್ಲಿ ಅಷ್ಟು ಜನ ನಾನು ನೋಡೇ ಇಲ್ಲ, ಅದು ಥಿಯೇಟ್ರ್ ಮುಂದೆ. ಏನೋ ಒಂದು ಜಾತ್ರೆ ಥರ ಇತ್ತು ಅಷ್ಟು ಸೀನು. ಗೇಟ್ ಒಳಗಡೆ ಇನ್ನೂ ಅಲೌ ಮಾಡಿರಲಿಲ್ಲ. ಅಷ್ಟು ಬೇಗ ಇಲ್ಲಿ ಸೆಲೆಬ್ರೇಷನ್ಗಳು ಶುರು ಆಗಿಬಿಟ್ಟಿತ್ತು. ಪಟಾಕಿ ಹೊಡಿತಾಯಿದ್ರು, ಹಾಲಭಿಷೇಕಗಳು ಶುರು ಮಾಡಿದರು. ಒಂದು ದೊಡ್ಡ ದರ್ಶನ್ ಅವರ ಕಟ್ಔಟ್ ಇತ್ತು. ದರ್ಶನ್ ಅಭಿಮಾನಿಗಳು ಅವರು ಕೂಗ್ತಾಯಿದ್ರು ಜೈ ಡಿ ಬಾಸ್ ಅಂತ. ಸೊ ಇದೆಲ್ಲ ನೋಡೋಕ್ಕೆ ಸಖತ್ತಾಗಿತ್ತು. ಅದಲ್ಲದೆ ಪೊಲೀಸವ್ರು ಬೇರೆ ಅವ್ರು ಯೂಶಲ್ ಆಗಿರೋ ರೌಂಡ್ಸಲ್ಲಿ ಹೋಗ್ತಾಯಿದ್ರು. ದರ್ಶನ್ ಅವ್ರ ಅಭಿಮಾನಿಗಳು ಯಾವ್ದು ನಿಲ್ಲಿಸಲೇ ಇಲ್ಲ. ಪೊಲೀಸವ್ರು ಬಂದಿರ್ಬೋದು, ಯಾರು ಬಂದ್ರೂ ನಿಲ್ಲಿಸ್ತಾ ಇರಲಿಲ್ಲ, ಅವರು ಕೂಗ್ತಾಯಿದ್ರು. ಹಾಗೆ ಇನ್ನೇನು 12 ಗಂಟೆ ಆಗ್ತಾ ಬಂತು. ಆಗ ಸ್ವಲ್ಪ ಗೇಟ್ ಓಪನ್ ಮಾಡಿದ್ರು. ಗೇಟ್ ಓಪನ್ ಮಾಡಿದ್ದೆ ಒಂದು ನುಗ್ಗಿದ್ರು. ನಾವು ನಿಜವಾಗ್ಲೂ ನಾವು 3 ಜನ ಫ್ರೆಂಡ್ಸ್ ಹೋಗಿದ್ವಿ. 3 ಜನನೂ ಒಂದೊಂದು ದಿಕ್ಕಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ವಿ, ಎಲ್ಲ ಮಿಸ್ ಆಗೋಗ್ಬಿಟ್ವಿ 3 ಜನನೂ. ಆಮೇಲೆ ಫೋನ್ ಮಾಡಿ ಒಳಗಡೆ ಹೋಗ್ಬಿಟ್ಮೇಲೆ ಫೋನ್ ಮಾಡಿ ಎಲ್ಲ ಸೇರ್ಕೊಂಡ್ವಿ. ಅಷ್ಟು ತಳ್ಳುತ್ತಾಯಿದ್ರು, ಅಷ್ಟು ಮುಗಿ ಬಿದ್ದುಬಿಟ್ಟಿದ್ರು ಜನ. ಈ ಸಿನಿಮಾ ನೋಡಲೇಬೇಕು ನಾವು, ಫಸ್ಟ್ ಶೋ ಅಂತ. ಆಮೇಲೆ ಸಿನಿಮಾ ಶುರುವಾಯಿತು. ನಾನು ನಿಜವಾಗ್ಲೂ ಫಸ್ಟ್ ಶೋ ಹೋಗಿದ್ರಿಂದ ನನಗೆ ಒಂದು 250 ರೂಪೀಸ್ ಲಾಸ್ ಆಯಿತು. ಏನಕ್ಕೆ ಅಂತ ಹೇಳ್ತೀನಿ. ಸೊ ಈ ಸಿನಿಮಾ ಶುರುವಾಯಿತು. ಅಲ್ಲಿ ಹೋಗಿ ಒಂದು 10 ಜನ ಹೋಗ್ಬಿಟ್ರು ಸ್ಟೇಜ್ ಮೇಲೆ ಹೋಗಿ ಒಂದು ಕೂಗಿದ್ರು. ಫುಲ್ ಫಿಲಮ್ ಕೂಗಿದ್ದಾರೆ. ಫುಲ್ ಫಿಲಮ್ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡಿದ್ದಾರೆ ಅವರು. ಇನ್ನು ಇಲ್ಲಿ ಸೀಟಲ್ಲಿ ಕೂತಿರೋರಂತೂ ಬಿಡಿ, ಫುಲ್ ಫಿಲಮ್ ಕೂಗ್ತಾನೇ ಇದ್ದಾರೆ, ವಿಸಿಲ್ ಮೇಲೆ ವಿಸಿಲ್ಲು. ನಾನು ನಿಜವಾಗ್ಲೂ ಯೂಶಲಾಗೆ ನಾನು ಸಿನಿಮಾಗೆಲ್ಲ ಹೋದಾಗ ಒಂದು 10 ನಿಮಿಷ ಸ್ಟಾರ್ಟಿಂಗಲ್ಲಿ, ಒಂದು ಅರ್ಧ ಗಂಟೆ ಹೀರೋ ಎಂಟ್ರಿ ಆಗೋ ತನಕ, ಒಂದು 2 ಸೀನ್ ತನಕ ಕೂಗ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಸಿನಿಮಾಲಿ ಫೋಕಸ್ ಮಾಡಿಬಿಟ್ಟಿರ್ತಾರೆ. 3 ಅವರ್ ಫಸ್ಟ್ ಆಫ್ ಆಲ್ ಆ ಸಿನಿಮಾ ಒಂದು 2.5 hour ಇತ್ತು. 2.5 hour ಅಥವಾ 2 hours 45 minutes ಇತ್ತು ಅನಿಸುತ್ತೆ ಆ ಸಿನಿಮಾ. ಫುಲ್ 3 hour ಇಂಟರ್ವಲ್ ಟೈಮಲ್ಲೂ ಅಷ್ಟೇ ಕೂಗ್ತಾನೆ ಅವರೇ.
ನಿಜವಾಗ್ಲೂ ಆ ಥರ ನನ್ನ ಲೈಫಲ್ಲೇ ಆ ಥರ ಒಂದು ಅನುಭವ ನಾನಂತೂ ಮಾಡಿಲ್ಲ. ಪೇಪರ್ಗಳು ಎಸಿತಾರೆ, ಕಾಯಿನ್ಗಳು ಎಸಿತಾ ಇದ್ದಾರೆ. ಈ ಥರ ಒಂದು ಅನುಭವ ನಿಜವಾಗ್ಲೂ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದಲ್ಲ. ಅದಲ್ಲದೆ ಏನಕ್ಕೆ ನನಗೆ 250 ರೂಪೀಸ್ ಲಾಸ್ ಆಯಿತು ಅಂತ ಹೇಳ್ತೀನಿ. ಯಾಕಂದರೆ ಅಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ಸೀನ್ಸ್ಗಳೆಲ್ಲ ಇತ್ತು, ಅಲ್ಲಿ ಡೈಲಾಗ್ಗಳೆಲ್ಲ ಕೇಳಿಸ್ತಾನೆ ಇಲ್ಲ, ಇದಕ್ಕೆ ಕೂಗ್ತವ್ರಲ್ಲ ಎಲ್ಲರೂ ಸುತ್ತಮುತ್ತ. ಸೊ ಅದಕ್ಕೆ ನಾನು ಮತ್ತೆ ಈ ಸಿನಿಮಾ ನೋಡಾಬಿಟ್ಮೇಲೆ ಮತ್ತೆ ಇನ್ನೊಂದ್ಸಲಿ ಬುಕ್ ಮಾಡ್ಕೊಂಡು PVR ಅಲ್ಲಿ ಹೋಗಿ ನೀಟಾಗೆ ಒಂದು ಸಿನಿಮಾನ ಮತ್ತೆ ನೋಡಿದೆ. ಸೊ ಇದು ಅನುಭವ. ಆದರೆ ಈ ಸಿನಿಮಾ ಮುಗೀತು, ಒಂದು 3 ಅವರ್ ಆಯಿತು. 12 ಗಂಟೆಯಿಂದ 3 ಗಂಟೆ 3 AM 3 ಗಂಟೆ ಬೆಳಿಗ್ಗೆ ಆಚೆ ಹೋದರೆ ಇನ್ನೊಂದು ಇನ್ನೊಂದು ಗುಂಪು ಕಾಯ್ತಾ ಇದೆ ಅಲ್ಲಿ ಆಚೆ ಒಳಗಡೆ ಹೋಗೋಕ್ಕೆ. ನಮ್ಮದು ಶೋ ಮುಗೀತಲ್ಲ, ನೆಕ್ಸ್ಟ್ ಶೋ 3 AM ಹೌಸ್ಫುಲ್. ಮತ್ತೆ ಅವರು ಆಲ್ರೆಡಿ ಸೆಲೆಬ್ರೇಷನ್ಗಳು ಶುರು ಮಾಡಿಬಿಟ್ಟಿದ್ದಾರೆ, ಕೂಗ್ತಾ ಇದ್ದಾರೆ, ಅವ್ರು ನಮ್ಮನ್ನ ಕೇಳ್ತಾ ಇದ್ದಾರೆ ಹೆಂಗಿದೆ ಸಿನಿಮಾ ಅಂತ, ಒಳಗಡೆ ನುಗ್ತಾ ಇದ್ದಾರೆ. ನಿಜವಾಗ್ಲೂ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ನೀವೆಲ್ಲನೂ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅಂತ ನನಗೆ ಗೊತ್ತು. ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಾಟೇರ ಸಿನಿಮಾ ನೋಡೋಕ್ಕೆ ಅಂತ. ಸೊ ಒಂದು ವರ್ಷದಲ್ಲಿ ತುಂಬ ಬದಲಾವಣೆಗಳು ಆಗಿದೆ. ಬಟ್ ಈ ವರ್ಷ ಆ್ಯಕ್ಚುಲಿ ದರ್ಶನ್ ಅವರ ಮತ್ತೊಂದು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು, ಅವ್ರು ರೆಡಿ ಇದ್ದರು. ಬಟ್ ಅವರ ಪರ್ಸ್ನಲ್ ರೀಸನ್ಸಿಂದ ಇದು ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ಸೊ ಹೋಪ್ಫುಲಿ ಮುಂದಿನ ವರ್ಷ ಆ ಸಿನಿಮಾ ರಿಲೀಸ್ ಆಗುತ್ತೆ. ಒಂದು ಬಿಗ್ ಬ್ಯಾಂಗ್ ಮುಖಾಂತರ ದರ್ಶನ್ ಅವರು ವಾಪಸ್ ಬರ್ತಾರೆ ಅಂತ ನಾವೆಲ್ಲರೂ ಆಶಿಸೋಣ. ಹೋಪ್ಫುಲಿ ಬರ್ತಾರೆ ಅವರು. ಅದಲ್ಲದೆ ಒಂದು ಹೊಸ ಸ್ಪೆಷಲ್ ಕಾಂಟ್ರವರ್ಸಿ ಒಂದು ನಡೀತಾ ಇದೆ. ಏನೋ ಮಾಸು ಬಾಸು. ನಾನು ಹೇಳೋದಿಷ್ಟೇ, ಅಲ್ಲಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳಿಗೆ ನಿಜವಾಗ್ಲೂ ಸಖತ್ ಇನ್ನೋಸೆಂಟ್. ಅವ್ರಿಗೆಲ್ಲ ಗೊತ್ತಿರಲ್ಲ, ಅವ್ರವ್ರ ಕೆಲಸ ಅವ್ರ ಫ್ಯಾಮಿಲಿ ಅಂತ ಫೋಕಸ್ ಮಾಡ್ಕೊಂಡಿರ್ತಾರೆ. ಆದರೆ ಅವ್ರ ಸುತ್ತಮುತ್ತ ಇರ್ತಾರಲ್ಲ, ಅವ್ರುಗಳೇ ಇದಕ್ಕೆಲ್ಲ ರೂಟ್ ಕಾಸ್, ಅವರೆಲ್ಲನೇ ಇದೆಲ್ಲ ಮಾಡೋದು. ಸೊ ಅವ್ರ ಸುತ್ತಮುತ್ತಲಿರೋ ಜನ ಕರೆಕ್ಟಾಗಿದ್ದರೆ ಅವರ ಹೀರೋ ಕರೆಕ್ಟಾಗಿರೋ ಜಾಗದಲ್ಲಿ ಇರ್ತಾರೆ. ಇದು ನನ್ನ ಅಭಿಪ್ರಾಯ. ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕಾಟೇರ ಸಿನಿಮಾದ ಎಂಟೈರ್ ಟೀಮ್ಗೆ ಕಂಗ್ರ್ಯಾಟ್ಸ್ ಈ ಒಂದು ಬಿಗ್ ಸಕ್ಸಸ್ಗೆ. ಹಾಗೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ನ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾಯಿರಿ ಅಂತ ಹೇಳ್ತಾ, ನಿಮಗೆ ನಾನು ಮಾಡ್ತಾರೋ ಕಂಟೆಂಟ್ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು. ನಿಮ್ಮನ್ನ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಮೋಜ ಕಡೆಯಿಂದ ಟೇಕ್ ಕೇರ್.